ನಮಸ್ತೆ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಸಮಾಸಗಳ ವಿಧಗಳನ್ನು ನೋಡೋಣ. 2 ಅಥವಾ ಹೆಚ್ಚು ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಒಂದೇ ಅರ್ಥವನ್ನು ಕೊಡುವ ಒಂದು ಪದವಾಗುವುದಕ್ಕೆ ಸಮಾಸ ಎನ್ನುತ್ತೇವೆ. ಇದನ್ನು ಸಮಸ್ತ ಪದ ಅಂತಲೂ ಕರೆಯುತ್ತೇವೆ. ಸಮಸ್ತ ಪದವನ್ನು ಅರ್ಥಕ್ಕನುಸಾರವಾಗಿ ಬಿಡಿಸುವುದನ್ನು ವಿಗ್ರಹಿಸಿ ಬರೆಯುವಿಕೆ ಎನ್ನಲಾಗುತ್ತದೆ. ಮೊದಲ ಪದವನ್ನು ಪೂರ್ವ ಪದವೆಂದು, ನಂತರದ ಪದವನ್ನು ಉತ್ತರ ಪದವೆಂದು ಕರೆಯುತ್ತಾರೆ. ಕನ್ನಡದಲ್ಲಿ 8 ಬಗೆಯ ಸಮಾಸಗಳನ್ನು ಗುರುತಿಸಬಹುದಾಗಿದೆ. ಅವುಗಳಲ್ಲಿ ಮೊದಲನೆಯದು ತತ್ಪುರುಷ ಸಮಾಸ. ಎರಡನೆಯದ್ದು ಕರ್ಮಧಾರಯ ಸಮಾಸ. ಎರಡನೆಯದ್ದು ಕರ್ಮಧಾರಯ ಸಮಾಸ. ಮೂರನೆಯದ್ದು ಕ್ರಿಯಾ ಸಮಾಸ. ನಾಲ್ಕನೆಯದ್ದು ದ್ವಂದ್ವ ಸಮಾಸ. ಐದನೆಯದ್ದು ಬಹುವ್ರೀಹಿ ಸಮಾಸ. ಐದನೆಯ ವಿಧ ಬಹುವ್ರೀಹಿ ಸಮಾಸ. ಆರನೆಯದ್ದು ದ್ವಿಗು ಸಮಾಸ. ದ್ವಿಗು ಸಮಾಸ. ಏಳನೆಯದ್ದು ಗಮಕ ಸಮಾಸ. ಏಳನೆಯ ವಿಧ ಗಮಕ ಸಮಾಸ. ಎಂಟನೆಯದ್ದು ಅಂಶಿ ಸಮಾಸ. ಎಂಟನೆಯ ವಿಧ ಅಂಶಿ ಸಮಾಸ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.